ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ. ಸಾಕಷ್ಟು ಜನ ದೇವಸ್ಥಾನಕ್ಕೆ ಈ ಧನುರ್ಮಾಸದಲ್ಲಿ ಹೋಗೋದಾಗಿರ್ಬೋದು, ಪ್ರತಿ ಬಾರಿಯೂ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಅಲ್ಲಿಯ ಶಕ್ತಿ ಕೇಂದ್ರಗಳು ನಮ್ಮ ಚಕ್ರಗಳನ್ನ ಮತ್ತೆ ಶಕ್ತಿ ಸಂಚಲನವಾಗುವ ಹಾಗೆ ಮಾಡುತ್ತೆ ಅಂತೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಪ್ರತಿ ಹಳ್ಳಿಯಲ್ಲೂ, ಚಿಕ್ಕ ಹಳ್ಳಿಯಲ್ಲೂ ಕೂಡ ಒಂದು ದೇವಸ್ಥಾನವಿದ್ದೇ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ಶಾಂತಿ, ಪ್ರೀತಿಯಿಂದ ಬದುಕಬೇಕು ಅನ್ನುವಂತಹ ಆಸೆ ಇರುತ್ತೆ ಮತ್ತು ಅದು ದೇವರ ಆಶೀರ್ವಾದದಿಂದ ಅಂತಿರುತ್ತೆ. ಹೀಗೆಲ್ಲ ಹೇಳಬೇಕಾದ್ರೆ ಯಾಕೆ ದೇವಸ್ಥಾನ ಅಷ್ಟು ಮುಖ್ಯ ಆಗುತ್ತೆ? ಅಥವಾ ಸಾಧಾರಣವಾಗಿ ಈ ಪ್ರಶ್ನೆ ಬಂದೇ ಬರುತ್ತೆ, ದೇವರು ಸರ್ವಾಂತರ್ಯಾಮಿ ತಾನೆ, ಅವನನ್ನ ದೇವಸ್ಥಾನದಲ್ಲೇ ಏನಕ್ಕೆ ಕೂರಿಸಬೇಕು, ಆತ ಅಲ್ಲೇ ಇದ್ದಾನೆ ಅಂತ ಯಾಕೆ ನಾವು ಅಂದ್ಕೊಳ್ತೀವಿ ಅಂತ ಹೇಳಿ. ಆಗ ಇಲ್ಲಿ ಸಿಕ್ಕಂತಹ ಉತ್ತರ ಏನು ನನಗೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಿಗೆ ದೇವರು ಸರ್ವಾಂತರ್ಯಾಮಿ ಅಂತ ಹೇಳಿ ಕೇಳಿರುವಂತ ವಿಚಾರ ಗೊತ್ತು. ಆದ್ರೆ ಅವನ ಅನುಭವಕ್ಕೆ ಬರುವಂಥದ್ದಿದೆಯಲ್ಲ, ಒಬ್ಬ ವ್ಯಕ್ತಿಯ ಅನುಭವಕ್ಕೆ ಆ ದೇವರು ಸರ್ವಾಂತರ್ಯಾಮಿ ಅಂತ ಬರುವಂಥದ್ದಿದೆಯಲ್ಲ, ಅದು ಅಷ್ಟು ಸುಲಭವಲ್ಲ. ಹಾಗೆ ನೋಡೋದಕ್ಕೆ ಹೋದಾಗ ಒಬ್ಬ ಮಹಾನ್ ಭಕ್ತ ಪ್ರಹ್ಲಾದನ ಬಗ್ಗೆ ನಿಮಗೆ ಗೊತ್ತೇ ಇದೆ. ಪ್ರಹ್ಲಾದನಿಗೆ ದೇವರು ಎಲ್ಲೆಲ್ಲೂ ಕಾಣ್ತಾ ಇದ್ದುದುಂಟು. ಆದ್ರೆ ಅವನ ತಂದೆ ಹಿರಣ್ಯಕಶಿಪು, ತೋರಿಸು ನಿನ್ನ ದೇವರು ಎಲ್ಲಿದ್ದಾರೆ ತೋರಿಸು ಅಂತ ಹೇಳಿದಾಗ ಈತ ಏನು ಮಾಡೋದಿಕ್ ಸಾಧ್ಯ? ಆದರೂ ಈತ ಅವನ ತಂದೆ ಕೇಳ್ತಾನೆ, ಈ ಕಂಬದಲ್ಲಿದ್ದಾನ ಅಂತ ಕೇಳಿದಾಗ ಒಂದು ಕಂಬದಲ್ಲಿ ಆತ ಇದ್ದಾನೆ ಅಂತ ಹೇಳಿದ್ದೆ ತಡ ನೃಸಿಂಹ ಅವತಾರವನ್ನು ನಾವು ನೋಡ್ತೀವಿ. ನೃಸಿಂಹ ಅವತಾರದ ಉದ್ದೇಶವೇ ಇದಾಗಿತ್ತಂತೆ, ದೇವರು ಸರ್ವಾಂತರ್ಯಾಮಿ ಅಂತ ಹೇಳಿ. ಶಂಕರಾಚಾರ್ಯರು ಒಂದು ಮಾತನ್ನ ಹೇಳ್ತಾರೆ, ಕೇಳಿ ಇಲ್ಲಿ. ಯಥಾ ಸಕಲ ಭೂಮಂಡಲಾಧಿಪತಿರಪಿ ಅಯೋಧ್ಯಾಪತಿ ಇತಿ ವ್ಯವಹ್ರಿಯತೆ. ಶ್ರೀರಾಮಚಂದ್ರ ಜಗತ್ತಿನ ಒಡೆಯ ಆಗಿದ್ರೂ ಕೂಡ ಶ್ರೀರಾಮಚಂದ್ರ ಅಯೋಧ್ಯ ರಾಜನೂ ಕೂಡ ಹೌದು. ಹೀಗೆ ಆತ ಸರ್ವವ್ಯಾಪಿಯೂ ಹೌದು, ಸರ್ವಾಂತರ್ಯಾಮಿಯೂ ಹೌದು. ಒಂದು ಕ್ಷೇತ್ರದಲ್ಲಿದ್ದಾಗ ಅವನ ಪ್ರಭೆಯೂ ಅಲ್ಲಿ ಕಡಿಮೆ ಆಗೋದಿಲ್ಲ. ಅದರ ಬದಲಾಗಿ ಒಂದು ಕಡೆ ನಮಗೆ ಏಕಾಗ್ರತೆಯನ್ನು ಹೆಚ್ಚಿಸೋದಕ್ಕೆ ಸಾಧ್ಯವಾಗುತ್ತೆ. ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿಯ ಶಕ್ತಿ ಕೇಂದ್ರಗಳು ಅಥವಾ ಅಲ್ಲಿಯ ಶಕ್ತಿ ಕೇಂದ್ರಗಳೇನಿದೆ ನಮ್ಮನ್ನು ಮತ್ತೊಮ್ಮೆ ಆಕ್ಟಿವೇಟ್ ಮಾಡ್ತಾ ಅಥವಾ ಶುದ್ಧಿಗೊಳಿಸ್ತಾ ದೈವಿಕ ತತ್ವದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ ಅನ್ನೋದಕ್ಕೋಸ್ಕರ ಈ ದೇವಸ್ಥಾನಗಳು ಬೆಳಕಿಗೆ ಬಂತು. ಈ ವಿಚಾರವನ್ನು ತಿಳ್ಕೊಳ್ಳೋದಕ್ಕೆ ಹೋದಾಗ ಸಾಕಷ್ಟು ವಿಷಯಗಳಿದ್ದಾವೆ. ಆದರೆ ನಮ್ಮೆಲ್ಲರ ಕೆಲವು ಪ್ರಶ್ನೆಗಳಿಗೆ ಒಂದು ಸ್ವಲ್ಪ ಉತ್ತರವನ್ನ ನೀಡಿದ ಹಾಗಾಯ್ತು ಅಂತ ಅಂದ್ಕೊಳ್ತೀನಿ. ಕೇಳ್ತಾ ಇದ್ದೀರಾ ಭಕ್ತಿ ಸ್ಟುಡಿಯೋ ರೇಡಿಯೋ ಸಿಟಿ 91.1 ಅಲ್ಲಿ ಆರ್ಜೆ ನಿಖಿತಾ ಜೊತೆ.